ಧರ್ಮದ ದಾರಿಯ ಬಿಟ್ಟ ಕರ್ಮ ಎಂಬುದು ಕಲಿಯುಗದಾಗ ಮಾಡಿ ಮ್ಯಾಟ ಕರ್ಮ ಎಂಬುದು ಕಲಿಯುಗದಾಗ ಮಾಡಿ ಮ್ಯಾಟ ಕಲಿಯುಗ ಕೆಟ್ಟ ಧರ್ಮದ ದಾರಿಯ ಬಿಟ್ಟ ಧರ್ಮದ ದಾರಿಯ ಬಿಟ್ಟ ಕನ್ನಡ ಮಾಟ ಹೆಣ್ಣಿಗಾಗಿ ರಾವಣ ಕೆಟ್ಟ ರಾಮಗ ಬಂದಿತ್ತು ಸಿಟ್ಟ ರಾವಣನ ಶಿರ ಹರದಿಟ್ಟ ರಾಮಗ ಬಂದಿತ್ತು ಸಿಟ್ಟ ರಾವಣನ ಶಿರ ಹರದಿಟ್ಟ ಇದೆಲ್ಲ ಯಾರ ಸಲುವಾಗಿ? ಹೆಣ್ಣಿನ ಸಲುವಾಗಿ. ಹನುಮಂತ ಬಂಟ ಅವನಿಗೆ ಕಟ್ಟ್ಯಾನ ಚಾಟ ಹನುಮಂತ ಬಂಟ ಅವನಿಗೆ ಕಟ್ಟ್ಯಾನ ಚಾಟ ಕರ್ಮ ಎಂಬುದು ಕಲಿಯುಗದಾಗ ಮಾಡಿ ಮ್ಯಾಟ ಕರ್ಮ ಎಂಬುದು ಕಲಿಯುಗದಾಗ ಮಾಡಿ ಮ್ಯಾಟ ಕಲಿಯುಗ ಕೆಟ್ಟ ಧರ್ಮದ ದಾರಿಯ ಬೇಟ ಕಲಿಯುಗ ಕೆಟ್ಟ ಧರ್ಮದ ದಾರಿಯ ಬೇಟ ಮಾಟ ಎಂಬುದು ಮಾಟ ಹೆಣ್ಣಿಗಾಗಿ ರಾವಣ ಕೆಟ್ಟ ಸೀತನೋದ ಬಾಚಿಟ್ಟ ರಾಮಗ ಬಂದಿತ್ತು ಸಿಟ್ಟ ರಾವಣನ ಶಿರ ಹರದಿಟ್ಟ ಹನುಮಂತ ಬಂಟ ಅವನಿಗೆ ಕಟ್ಟ್ಯಾನ ಚಾಟ ಹನುಮಂತ ಬಂಟ ಕರ್ಮ ಎಂಬುದು ಕಲಿಯುಗದಾಗ ಮಾಡಿ ಮ್ಯಾಟ ಕಲಿಯುಗದಾಗ ಮಾಡಿ ಮ್ಯಾಟ ಕಲಿಯುಗ ಕೆಟ್ಟ ಧರ್ಮದ ದಾರಿಯ ಬೇಟ ಕಲಿಯುಗ ಕೆಟ್ಟ ಧರ್ಮದ ದಾರಿಯ ಬಿಟ್ಟ ಕಾಟ ನಿರ್ಮಯ ಮಧು ಕಲಿಯುಗದಾಗ ಮಾಡಿ ಮ್ಯಾಟ ಪಂಚ ಪಾಂಡವರೊಂದೇ ಗುಟ್ಟ ಧರ್ಮರಾಜಂದೊಂದೇ ನಿಷ್ಠ
ಕೆಟ್ಟ ಶಕುನಿಯ ಸಿಟ್ಟ ಅವರಿಗೆ ಬೆಂಕಿಯ ಇಟ್ಟ ಚಕನೆಯ ಸಿಟ್ಟ ಅವರಿಗೆ ಬೆಂಕಿಯ ಇಟ್ಟ ಕರ್ಮ ಎಂಬುದು ಕಲಿಯುಗದಾಗ ಮಾಡಿ ಮ್ಯಾಟ ಕರ್ಮ ಎಂಬುದು ಕಲಿಯುಗದಾಗ ಮಾಡಿ ಮ್ಯಾಟ ಕಲಿಯುಗ ಕೆಟ್ಟ ಧರ್ಮದ ದಾರಿಯ ಬಿಟ್ಟ ಕಲಿಯುಗ ಕೆಟ್ಟ ಧರ್ಮ ದಾರಿಯ ಬಿಟ್ಟ ಎಂಬುದು ಕಲಿಯುಗದಾಗ ಮ್ಯಾಟ ಧರ್ಮ ಎಂಬುದು ಕಲಿಯುಗದಾಗ ಮಾಡಿ ಮ್ಯಾಟ ಪಂಚ ಪಾಂಡವರೊಂದೇ ಗುಟ್ಟ ಜೈ ಮಾಸ್ತರ ಪಂಚ ಪಾಂಡವರ ಸೂರ 5 ಮಂದಿ ಅಣ್ಣ ತಮ್ಮ ಇದ್ರು ಅವ್ರ ಜೊತೆ ಪರಮಾತ್ಮ ಕೃಷ್ಣ ಇದ್ದ ಹೌದಲ್ರಿ ಸರ್ ಖರೆ ಅಣ್ಣತಮ್ಮರು 101 ಮಂದಿ ಕೌರವ್ರ ಜೋಡಿ ಪಗಡಿ ಆಟ ಆಡಿ ಮಾಡ್ಕೊಂಡಂತ ಮಡದಿಗೆ ಸೋತ್ರು ಹೌದಲ್ರಿ ಸರ ರಾಮ ಇರಾಕಾಗ್ಲಿ ರಾವಣಾಸೂರ ವಾದಲ್ಲ ಹಾ ಹಾ ಸೀತಾಗ ತಗೊಂಡ ಹೌದಲ್ರಿ ಸರ ಅವನಿಗೆ ಸುಡುವಂತ ಶಕ್ತಿ ನಿನ್ನಲ್ಲಿ ಇದ್ದಿದ್ದಿಲ್ಲೇನ ಹಾ ಹಾ ಗಂಡಗ ಅನ್ಯಾಯ ಮಾಡಿದಿ ಅಂತ ನಮ್ಮ ಮಹಾರಾಜರು ಹೇಳಿರಲ್ಲ ಹೇಳ್ಯಾರಲ್ರಿಪ್ಪ 5 ಮಂದಿ ಗಂಡುಗಳು ಇರಾಕಾಗ್ಲಿ ಪಗಡಿ ಆಟದೊಳಗ ಮಡದಿಗೆ ಅಡವಿಟ್ಟು ಸೋತ್ರಿಯಲ್ಲ ನಿಮ್ಮ ಜನ್ಮಕ್ಕೆ ನಾಚಿಕೆ ಬರಬಾರ್ದು ಸಾವ್ಕಾಸ್ ಹೌದಾ ಸೋತ ಮೇಲತ್ತ ಅವಾಗ ಒಬ್ರು ಹೋಗ್ಲಿಲ್ಲ ಅವಾಗ ದುರ್ಯೋಧನ ಹಾ ಮೈಮುಟ್ಟ ಕೈಮುಟ್ಟ ಬರಾಕತ್ತ ಯಾರಿಗೆ ದ್ರೌಪದಿಗೆ ಹೌದಲ್ರಿ ಸರ ನನ್ನ ಮುಟ್ಟ ಬೇಡ ದೂರ ಸರಿ ಅಂದಳಾಕಿ ಹಾ ಹಾ ಯವ್ವ ಚಾಕುಡಿ ಅವ್ರ ಗದ್ಲ ಮಾಡ್ಬೇಡ್ರಿ ತಾಯಿ ಅವಾಗ ನಾನು ಮುಟ್ಟ ಬೇಡ ದೂರ ಸರಿ ಅಂದಾಗ ದುರ್ಯೋಧನ ಹೇಳ್ತಾನ ಏನ್ರಿಪ್ಪ ನಿನ್ನ ಗಂಡುಗಳು 5 ಮಂದಿ ಅಡವಿಟ್ಟ ಪಗಡಿ ಆಟದಾಗ ಸೋತಾರ ನೀ ನಮ್ಮ ಸ್ವತ್ತು ಹಾ ಹಾ ನಾವು ಹೇಳ್ದಂಗ ನೀ ಕೇಳ್ಬೇಕು ಅಂತಂದಾಗ ದ್ರೌಪದಿ ಅತ್ತಾಳ ಏನಂತಾರಿಪ್ಪ ನೀ ಹೇಳ್ದಂಗ ನಾ ಕೇಳ್ಬೇಕಾದ್ರ ಹಾ ಹಾ ನೀ ಹೇಳಿದಂಗ ನಾ ಕೇಳ್ಬೇಕಾದ್ರ ನನ್ನ ಜೊತೆ ಪಗಡಿ ಆಟ ಆಡುವತ್ತ ದ್ರೌಪದಿ ಅಂದಾಳ ಅವಾಗ ಓಹೋ ಯಾರು ಮಾತಾಡೋರು ಪಂಚ ಪಾಂಡವರು ಕೊಟ್ಟು ಬಂದ್ರ ದ್ರೌಪದಿಗೆ ಇವ್ರ ಕೈಲೇ ನೇಗ್ಲಾಗಣ ಕೌರವ್ರು ಹೋದ ಆಸ್ಥಾನದಾಗ ಇಟ್ಟುಕೊಂಡ್ರು ಅವಾಗ ಮೈಮುಟ್ಟ ಕೈಮುಟ್ಟ ಕೌರವ್ರು ಹೊಂಟ್ರು ಅವಾಗ ಹೇಳ್ತಾಳ ನನಗೆ ಮುಟ್ಟ ಬೇಡ್ರಿ ಅಂತ ಹಾ ಹಾ ನೀ ನಮ್ಮ ಸ್ವತ್ತದಿ ನಿಮಗೆ ಗೆದ್ದು ತಗೊಂಡು ಬಂದೀವಿ ನಾವು ಬೇಕಾದ್ ಮಾಡ್ತೀವಿ ಅಂದಾಗ ನನ್ನ ಜೊತೆ ನೀವು ಪಗಡಿ ಆಟ ಆಡಿ ನನ್ನ ಜೊತೆ ನೀವು ಗೆದ್ರಿ ಅಂದ್ರೆ ನೀವು ಏನ್ ಬೇಕಾದ್ ಮಾಡ್ಬೋದು ಓಹೋ ಅಲ್ಲಿವರೆಗೆ ನಿಮಗೆ ಅಧಿಕಾರ ಇಲ್ಲತ್ತ ದ್ರೌಪದಿ ಅಂದಾಳ ಅಂದಾಳಲ್ರಿಪ್ಪ ಹೊಳ್ಳಿ ಕೌರವ್ರ ಜೋಡಿ ಪಗಡಿ ಆಟ ಆಡಿ ಹಾ ಹಾ ದ್ರೌಪದಿ ಗೆದ್ದ ಸ್ವತಃ 5 ಮಂದಿ ಪಾಂಡವರು ಮನೆಗೆ ಬಂದಾಳ ತಾ ಗೆದ್ದ ಬಂದಾಳ ಅಲ್ಲಿ ಸೂರ್ತಾನ ಮಾಡಿಕರೆ ನಿಮ್ಮ 5 ಮಂದಿ ಪಾಂಡವರಿಗೆ ಏನೇನು ಆಗಿಲ್ಲ ನಿಮ್ಮ ಪರಮಾತ್ಮ ಕೃಷ್ಣಗೂ ಅಲ್ಲಿ ನೀಗಿಲ್ಲ ಯಾರು ದೊಡ್ಡವರು ಹಾ ಯಾರು ದೊಡ್ಡವರು ತಾಯಿ ದೊಡ್ಡವಳು ಹೌದಲ್ರಿ ಸರ ದಿನನಿತ್ಯದಲ್ಲಿ ಎದ್ದ ತಕ್ಷಣ ಹಾಸಿಯಾಗಿಂದ ಎದ್ದ ತಕ್ಷಣ ಹಾ ಹಾ ಧರ್ಮರಾಜ ದ್ರೌಪದ ದೇವಿದ ದೀರ್ಘದಂಡ ನಮಸ್ಕಾರ ಮಾಡಿ ಪಾದಿಗೆ ನಮಸ್ಕಾರ ಮಾಡ್ತಿದ್ದ ಯಾರಿಗೆ ದ್ರೌಪದ ದೇವಿಗೆ ಎದರ ಸಲುವಾಗಿ ತಾಯಿಯಲ್ಲಿ ಅಂತ ಶಕ್ತಿ ಅದ ತಾಯಿಯಲ್ಲಿ ಅಂತ ಶಕ್ತಿ ಅಲ್ಲ ಹಾ ಹಾ ಧರ್ಮರಾಜನಲ್ಲಿ ಧರ್ಮದ ಗುಣ ಇತ್ತು ಹೌದಲ್ರಿಪ್ಪ ಮುಂಜಾನೆ ಹಾಸಿಗೆಯಾಗಿಂದ ಎದ್ದ ತಕ್ಷಣ ದ್ರೌಪದ ದೇವಿದ ಉದ್ದಕ ಕಾಲಿ ಯಾಕೆ ಬೀಳ್ತಿದ್ದೆ ಅಂತಿದಂದ್ರ ಯಾಕ್ರಿಪ್ಪ ಯವ್ವಾ ಆದಿಶಕ್ತಿ ಈ ಜಗತ್ತವನ್ನ ತೊಟ್ಟಿಲ್ಲ ಮಾಡಿ ತೂಗುವಂತ ಆದಿಶಕ್ತಿ ನಮ್ಮವ್ವ ಇಲ್ಲಿ ಪಾತ್ರ ಮಾಡಾಕ ನಮ್ಮ 5 ಮಂದಿಗೆ ಮಡದಿಯಾಗಿ ಬಂದಿದಿ ಹಾ ಹಾ ಏನೋ ನನ್ನ 4 ಮಂದಿ ತಮ್ಮಗಳಾಗಲಿ ನಾ ಆಗಲಿ ಏನೋ ತಿಳಿಲಾರದ ತಪ್ಪು ಮಾಡಿದ್ರೆ ಇದನ್ನ ಉಡಿಯಾಗ ಹಾಕುವ ತಾಯಿ ಅಂತೇಳಿ ದಿನನಿತ್ಯದಲ್ಲಿ ಮುಂಜಾನೆ ಎದ್ದ ದ್ರೌಪದಿ ಕಾಲ ಧರ್ಮರಾಜ ಬೀಳ್ತಿದ್ದ ಎಲ್ಲಿ ನಿನ್ನ ಪರಮಾತ್ಮ ಹೆಚ್ಚ ಎಲ್ಲಿ ನಿನ್ನ ಗಂಡ ಹೆಚ್ಚ ಎಲ್ಲಿದ ತಂದ ಎಲ್ಲಿ ಕೂಡ್ಸಾವ್ರ ಅಜಗಜಾಂತರ ಪರ್ಕ ಆಗೈತ್ರಿ ಹಂಗ ಹಾ ಹಾ 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಆಗಬೇಕಾದ್ರ ಅನ್ನ ಬಸವಣ್ಣನ ಅಕ್ಕ ನಾಗಮ್ಮ ಹಾ ಹಾ ಬಸವಣ್ಣನ ಅಕ್ಕ ನಾಗಮ್ಮನಿಂದ
ಹೌದಲ್ರಿ ಚಿಕ್ಕ ಚೆನ್ನ ಬಸವಣ್ಣ ಹುಟ್ಟಿ ಕಲ್ಯಾಣವನ್ನ ಸರ್ವನಾಶ ಮಾಡಿಬಿಟ್ಟ. ಯಾಕ? ಹೌದಲ್ರಿ ಬಿಜ್ಜಳ ರಾಜ ಕೊಂಡೆ ಮಂಚನ್ ಅವರು ಒಂದ ಅಕ್ಕ ನಾಗಮ್ಮನ ಶೀಲದ ಮೇಲೆ ಸಂಶಯ ಪಟ್ಟಾಗ ಹಾ ಹಾ ಕಲ್ಯಾಣ ಕ್ರಾಂತಿಯಾಗಿ ಕಲ್ಯಾಣ ನಾಶ ಆಗಿ ದೇಶ ಪಾಲಾಗಿ ಹೋದ್ರು ಎಲ್ಲಾ ಶರಣರು. ಹೌದಲ್ರಿ ಸರ. ಅದಕ್ಕ ನಾ ಹೇಳಿನಿ, ಹೆಣ್ಣು ಒಲೆದರೆ ನಾರಿ ಮುನದರೆ ಮಾರಿ ಅಂತ. ಮಾರಿ ಇಲ್ಲಿ ಪಾಂಡವರ ಗತಿ ಹಿಂಗಾಯ್ತು ಪುಣ್ಯಾತ್ಮರೇ. ನಾವು ಜಗತ್ತಿನಲ್ಲಿ ಬಹಳ ಸೂಕ್ಷ್ಮವಾಗಿ ನಡಿಬೇಕಾಗ್ತದ, ಬಹಳ ಅಂತಃಕರಣದಿಂದ ದುಡಿಬೇಕಾಗ್ತದ. ಹೌದಾ? ಇದ್ರೊಳಗೆ ಒಂದು ಚಾನಿಗೆ ಎಲ್ಲ 7 ಚಾನಿಗೆ ಆಗಿ ಹಾಕಿ ನಾವು ತೂಗಬೇಕಾಗ್ತದ. ಯಾಕೆ ಹೇಳಿನತ್ತ ಕುಡಿತಮ್ಮ ಬಾಳ ಬ್ಯಾಸುತ್ತದೆ, ಕುಡಿ ಕುಡಿ ಒಂದ್ ಸೂಗಲ ಬಕ್ರ ಇಲ್ಲಿ ದೋತರದ ಮ್ಯಾಗರ ಹೋಗಲ ದುಡಿಕ್ ಬಾಳ ಆಗೈತಿ ನೋಡು, ಮುಚ್ಕೋತಮ್ಮ ಹಲ್ಲ. ಪಂಚ ಪಾಂಡವರೊಂದೇ ಗುಟ್ಟ, ಧರ್ಮರಾಜನೊಂದೇ ನಿಷ್ಠ. ಓಡ್ಯಾರ ಪಗಡಿಯಾಟ, ದ್ರೌಪದಿನ ಬಂದಾರ ಕೊಟ್ಟ. ಬಿಟ್ಟ ಶಕುನಿಯ ಸಿಟ್ಟ, ಅವರಿಗೆ ಬೆಂಕಿಯ ಇಟ್ಟ. ಸಕೊನೆಯ ಸೆಟ್ಟ, ಒಳಗೆ ಬೆಂಕಿಯ ಇಟ್ಟ. ಕರ್ಮ ಎಂಬುದು ಕಲಿಯುಗದಾಗ ಮಾಡಿ ಮ್ಯಾಟ, ಕರ್ಮ ಎಂಬುದು ಕಲಿಯುಗದಾಗ ಮಾಡಿ ಮ್ಯಾಟ. ಕಲಿಯುಗ ಗಾಟ, ಧರ್ಮದ ದಾರಿಯ ಬಿಟ್ಟ. ಕಲಿಯುಗ ಬಿಟ್ಟ, ಧರ್ಮದ ದಾರಿಯ ಬಿಟ್ಟ. ಬ್ಯಾಟ, ಧರ್ಮ ಎಂಬುದು ಕಲಿಯುಗದಾಗ ಮಾಡಿ ಮ್ಯಾಟ. ಪಂಕನಾಥ ಇದ್ದೊಬ್ಬ ದುಷ್ಟ, ಬಾಗಿಯಲ್ಲಿ ಮಾಡಿದ ಮೆಟ್ಟ. ತಲೆಗೇರಿ ಕಾಮದ ಪಿತ್ತ, ಅಕ್ಕ ಮಯವನ ಮ್ಯಾಲ ಮನಸ್ಸಿಟ್ಟ. ಸೆಟ್ಟ ಇಟ್ಟ. ಈರಣ್ಣ ಬಂಟ, ಅವನಿಗೆ ಕಟ್ಟ್ಯಾನ ಚಟ್ಟ. ಬೆಟ್ಟ, ಅವನಿಗೆ ಕಟ್ಟ್ಯಾರ ಚಟ್ಟ. ಕರ್ಮ ಎಂಬುದು ಕಲಿಯುಗದಾಗ ಮಾಡಿ ಮ್ಯಾಟ, ಕರ್ಮ ಎಂಬುದು ಕಲಿಯುಗದಾಗ ಮಾಡಿ ಮ್ಯಾಟ. ಕಲಿಯುಗ ಗಾಟ, ಧರ್ಮದ ದಾರಿಯ ಬಿಟ್ಟ. ಕಲಿಯುಗ ಗಾಟ, ಧರ್ಮದ ದಾರಿಯ ಬಿಟ್ಟ. ಎಂಬುದು ಕರ್ಮದ ಮಾಡಿ ಮ್ಯಾಟ, ಧರ್ಮ ಎಂಬುದು ಕಲಿಯುಗದಾಗ ಮಾಡಿ ಮ್ಯಾಟ. ಪಂಕನಾಥ ಇದ್ದೊಬ್ಬ ದುಷ್ಟ, ಬಾಗಿಯಲ್ಲಿ ಮಾಡಿದ ಮೆಟ್ಟ. ತಲೆಗೇರಿ ಕಾಮದ ಪಿತ್ತ, ಅಕ್ಕ ಮಯವನ ಮ್ಯಾಲ ಮನಸ್ಸಿಟ್ಟ. ಏರಿ ಕಾಮದ ಪಿತ್ತ, ಸಿಟ್ಟ. ಒಂದು ಮಾತ ನಮ್ಮ ಮಹಾರಾಜರು ಹೇಳಿದ್ರು, ಹೆಣ್ಣಿನ ಮನಸ್ಸು ಚೊಂಚಲದ, ಆಹಾ ಹೆಣ್ಣಿನ ಮನಸ್ಸು ಚೊಂಚಲದ, ಗಂಡಿನ ಮನಸ್ಸು ಒಟ್ಟೆ ಚಂಚಲ ಇಲ್ಲ ಅಂತ ಹೇಳ್ತಾರ್ರಿ ಅವ್ರು. ಚೊಂಚಲಿಲ್ಲ. ಹೌದಾ? ಗಂಡ ಅನ್ನುವಂತಾದ ಅಖಂಡದ, ಹೆಣ್ಣು ಅನ್ನುವಂತಾದ ಖಂಡವಾಗ್ಯದ. ಹೌದಾ? ಹೆಂಗ ಅಂತ ಕೇಳಿದ್ರೆ ಇದು ತೊತ್ತಾಗಿ ದುಡಿಬೇಕಾಗ್ಯದ 12 ವರ್ಷದವರೆಗೆ. ಇದು ತಾಯಿ ತಂದೆ ಆಜ್ಞೆದೊಳಗ ನಡಿಬೇಕಾಗ್ಯದ. ಹೌದಾ? ತದನಂತರದಲ್ಲಿ ಪ್ರಾಯಕ್ಕೆ ಬಂದ ಮೇಲೆ ಹುಟ್ಟಿದ ಮನೆಯನ್ನು ಬಿಟ್ಟು ಕೊಟ್ಟ ಮನೆಗೆ ಹೋದ ಮೇಲತ್ತ
ಅತ್ತಿ ಮಾವ ಭಾವ ಮೈದುನ ಗಂಡನ ಆಜ್ಞೆದೊಳಗ ನಡಿಬೇಕಾಗ್ಯದ. ನಡಿಬೇಕಾಗ್ಯದಲ್ರಿಪ್ಪ. ಮುಂದ ಮಕ್ಕಳಾದ ಮೇಲೆ ಮಕ್ಕಳ ಸ್ವಸ್ಥ್ಯಾರ ಆಜ್ಞೆದೊಳಗ ಈ ಹೆಣ್ಣು ನಡಿಬೇಕಾಗ್ಯದ. ಇದಕ್ಕ ಬಂಧನ ಅದ ಅಂತ ಮಹಾರಾಜರು ಹೇಳಿದ್ರು. ಹೇಳ್ಯಾರಲ್ರಿಪ್ಪ. ಖರೆ ನಮಗ ಹಂಗ ಬಂಧನ ಇಲ್ಲ. ಹುಟ್ಟಿದ 20 ವರ್ಷ ತಕ್ಕ ತಾಯಿ ತಂದೆ ಆಜ್ಞೆದೊಳಗೆ ಇರ್ತೀವಿ. ತಾಯಿ ತಂದೆ ಹೇಳ್ದಂಗೆ ಕೇಳ್ತೀವಿ. ಹೌದಾ? 20 ವರ್ಷದ ಮೇಲತ್ತ ಮದುವೆ ಮಾಡ್ಕೊಂಡು ಮಡದಿ ಮನೆಗೆ ಬರ್ತಾವ. ಹೆಂಡತಿ ಮಾತು ನಾವು ಕೇಳಂಗಿಲ್ಲ. ನಾವು ಹೊಲ ಮಾರ್ಬೋದು, ಮನಿ ಮಾರ್ಬೋದು, ಎತ್ತ ಮಾರ್ಬೋದು, ಎಮ್ಮೆ ಮಾರ್ಬೋದು, ನಮ್ಮನ್ನ ಯಾರು ಕೇಳವ್ರ ಇಲ್ಲ. ಎದಕ್ಕೆ ಮಾರ್ತೀರಿ? ಅದನ್ನ ಬೇಕಾಗ್ಯದ ನಮಗ್. ಮಾರ್ವಾರ ಬಿಡ್ರತ್ತ. ಏ ತಮ್ಮ ನಿಲ್ಲು. ಹಾ ಹಾ ಈ ಮಹಾರಾಜರು ಹೇಳುವಂತ ಮಾತ ಈ ಎಲ್ಲಾ ಜನ ಮೆಚ್ಚೋದು ಬೇಡ. ತಮ್ಮ ಮನಾರೇ ಮೆಚ್ಚಬೇಕತ್ತ. ನಾನು ಇವ್ರ ಮನಾರೇ ಮೆಚ್ಚತೇನ್ರಿ? ಒಟ್ಟ ಹೆಂಡ್ರ ಮಾತು ಇವ್ರು ಕೇಳಂಗಿಲ್ಲ. ಇವ್ರ ಮನಸ್ಸಿ ಬಂದಂಗ ಇವ್ರು ಕುಣಿತಾರತ್ತಂದ್ರ ಇವ್ರ ಮನಸ್ಸರಿ ಮೆಚ್ಚತೇನೆ ಹೇಳ್ರಿ. ನೀವು ಚಂಚನ ಇವ್ರ ಪೋಜಾರಾಗಿ ತಿರುಗಾಡಿ ಬಂದಿರ್ತಾರ. ಹೊತ್ತು ಮುನಿಗೆ ಪಿಂಜಾರಾಗಿ ಕುಣ್ಣಿ ಹಂಗ ಬೀಳ್ತಾರ ಮನ್ಯಾಗ. ಹಾ ಹಾ ನಡೆಯಂಗಿಲ್ಲ. ಕೀಲಿಕಾಯಿ ಅಲ್ಲೈತೆ ನಮ್ಮ ಮೌಗಳ ಕಡೆ. ನನಗ ಅಲ್ಲಿ ಸನ್ಮಾನ ಮಾಡ್ರಿ, ಇಲ್ಲಿ ಸನ್ಮಾನ ಮಾಡ್ರಿ, ಇಟ್ಟು ಬಡ್ಡಿ ವಸೂಲಿ ಮಾಡಿ 8 ಗಂಟೆ ಕೊಟ್ನಿ. 8 ಮಂದಿ ಕಿಮ್ಮತ್ ಕೊಟ್ರು, 8 ಮಂದಿ ಕಿಮ್ಮತ್ ಕೊಟ್ರು. ನನಗ ಅಲ್ಲಿ ಕೊಂಡ ಅಂದ್ರ ನನಗೆ ಇಲ್ಲಿ ಕೊಂಡ ಅಂದ್ರು. ಏ ಸುರ, ನಿಂದೆಲ್ಲ ಗೊತ್ತೈತಿ. ತಿಂದು ಬೀಳಬಾತಾಕಿ ನಮ್ಮವು. ಹೌದಾ? ನಿಂದೆಲ್ಲ ಗೊತ್ತೈತಿ. ತಿಂದು ಬೀಳಬಾ. ಹಾ ಹಾ ಒಂದು ಮಾತು ಹೇಳ್ತೀನಿ ಪುಣ್ಯಾತ್ಮರೇ. ಹೆಂಗ್ರಿಪ್ಪ? ಈ ಶಿಫ್ಟ್ಗಾರ ಕಂಪನಿಯಾವ ಕುಸ್ತಿ ಕಲ್ತಿದ್ದ. ಹಾ ಹಾ ಕುಸ್ತಿ ಕಲ್ತಿದ್ದ, ಪೈಲ್ವಾನ್ ಇದ್ದ. ಹೌದಲ್ರಿ ಸರ? ಏನಾಯ್ತು ಅಂತ ಕೇಳಿದ್ರ, ಏನ್ರಿಪ್ಪ? ಮುದ್ದಾಪುರ ಜಾತ್ರೆ ಒಳಗ ಫಸ್ಟ್ ಬಂದ್ಬಿಟ್ಟ ಕುಸ್ತಿ ಒಳಗ. ಹಾ ಹಾ ಊರ್ ಮಂದಿ ಎಲ್ಲ ಏನ್ ಮಾಡಿದ್ರು, ನಮ್ಮ ಊರ್ ಮರ್ಯಾದೆ ತಂದೆಪ್ಪ ಅಂತೇಳಿ ಈ ಜಾತ್ರೆ ಕಮಿಟಿ ಅವ್ರು ಏನ್ ಮಾಡಿದ್ರು, 10 ತೊಲಿದ ಒಂದು ಕಡೆ ಹಾಕಿಬಿಟ್ರು ಕೈಯಾಗ. ಹಾ ಹಾ 10 ತೊಲಿದ ಒಂದು ಕಡೆ ಹಾಕಿಬಿಟ್ರು. ಆ ಕಡೆ ಹಾಕೊಂಡು ಮನಿಗೆ ಹೋದ. ಹಿಂಗ ತೋಳ ಏರಿಸಿದ. ಕಡೆ ಕಾಣ್ಬೇಕ್ರಲ್ಲ. ಹಿಂಗ ತೋಳ ಏರಿಸಿ ಹಂತಿಗೆ ತೋರಿಸಿದ. ನೋಡ ಕಡೆ ಕುಸ್ತ್ಯಾಗಿ ಹೆಚ್ಚಾಗಿ ನಾ ಕಡೆ ಹಾಕೊಂಡು ಬಂದಿನಿ ಅಂತ. ಇರ್ಲಿ ಬರೀ ಅಂದಕ್ಕೆ ಒಳಗೆ ಬರೀ ಆರತಿ ಮಾಡೋದು. ಊಟ ಮಾಡಿ ಮನಗೂಟ ಎಂತಕ ಬಿಡವಲ್ಲ. ನೋಡಿದನ ಕಡೆ ನಾವು ಹಾ ಹಾ ಊಟ ಮಾಡಿ ಕೈ ತಕೊಬರ್ರಿ, ಕೈ ತಕೊಬರ್ರಿ, ಊಟ ಮಾಡಕ್ರಿ ಅಂತ ಪಟ್ಟಿಗೆ ಕೈ ತಕೋಗೊಮ್ಮೆ ನೀನ ಹಾಕ್ಬಾ ನೀರ. ನಾವ ತೋಳ ಏರ್ಸವ ನೋಡಿದನ ನಾವು. ಇರ್ಲಿ ತಡಿ, ನಿನಗೂ ಒಂದ್ ಬರ್ತೈತಿ ಟೈಮ್ ಅಂದ್. ಬಾಳ ಹೆಚ್ಚಾಗೈತಿ. ಬೆಳ್ತಾನ ಕಡೆ ತೋರಿಸಿದ. ರಾತ್ರಿ 11-12 ಆತು. ಇನ್ನು ಸುಮ್ ಬೀಳ್ತೀವ ಹೆಂಗಂದ್ಲಾಕಿ. ಅವಾಗ ಸುಮ್ ಬಿದ್ದೀವಿ. ಸುಮ್ ಬಿದ್ದ. ಮುಂಜಾನೆ ಎದ್ದು ನಮ್ಮ ಅವ್ವ ತವ್ರ ಮನಿಗೆ ಹೋದ. ಹೌದಲ್ರಿ ಸರ? ತವ್ರ ಮನಿಗೆ ಹೋಗಿ ಅವಾಗ ಅಪ್ಪ ಅಂದ, ಯವ್ವ ಯಾಕೆ ಬಂದಿ ಅಂತಂದಾಗ, ಅವು ಯಾಕೆ ಬಂದಿ ಮಗಲ ಅಂದ್ಲು. ಯವ್ವ 10 ತೊಲಿ 2 ಕಡೆ ಹಾಕಿಲ್ಲ ಅನ್ನೋದು ಕೈಯಾಗ. 16 ಮನಿಗೆ ಹೋಗಿ 2 ತೋಡೆ ತಗೊಂಬರೋ ನನಗಂದು. ಹೌದಾ? ಯಾಕೆವ ಅಂದ್ಲು. ಎಲ್ಲ ನಾ ಕೇಳಿದ ಕಟ್ಟ ಉತ್ತರ ಕೊಡ್ರಿ ಅಂದಾಗ 16 ಮನಿಗೆ ಹೋಗಿ 2 ತೋಡೆ ತಗೊಂಡ್ ಬಂದ್ರು. ಅವ್ವ ಕಾಲಾಗ ಹಾಕೊಂಡು ಕಟ್ಟಿ ಮ್ಯಾಗ ಕೂತ್ ಒಂದ್ ಸ್ವಲ್ಪ ಸೀರೆ ಸ್ವಲ್ಪ ಮ್ಯಾಗ ಎಬ್ಸಿ ಕಾಲು ಕಾಣುವಂಗ ಕಾಣುವಂಗ ಹಿಂಗ್ ಕಾಲು ಬಡದಾಡಿಸ್ಕೋತ ಕಟ್ಟಿ ಮ್ಯಾಗ ಕೂತ್ಲು. ಎಲ್ಲ ಮಂದಿ ಓನ್ಯಾಗ ಮುಂಜಾನೆ ಹೋಗ್ಯಾವ್ರು ನೀರ್ ತರವ್ರು ಎಲ್ಲ ಇದ್ರು. ಅದ್ರಾಗ ಒಂದ್ 70-80 ವರ್ಷದ ಮುದುಕಿತ್ತು. ಅವ ಶಾಂತವ ಯಾವಾಗ ಹಾಕೊಂಡೆ ಇದನ್ನ ತೋಡೆ ಅಂದ್ಲು. ನಿನ್ನೆ ನಮ್ಮಪ್ಪ ನಮ್ಮವ್ವ ಹಾಕ್ಯಾರ ನನಗತ್ತ ಹೆಣ್ಮಗಳು. ಹೌದು? ಅಯ್ಯ ಹುಚ್ಚಿ, ನಿನ್ನ ಗಂಡ ಮುದ್ದಾಪುರ ದ್ಯಾಮವ್ವ ಹನುಮಪ್ಪನ ಜಾತ್ರೆಯಾಗ ಕುಸ್ತಿ ಹೋಗದ ಅಂತೇಳಿ ಊರ್ ಮಂದಿ ಅವಾಗ ಕೈಯಾಗ ಕಡೆ ಹಾಕ್ಯಾರ. ಮತ್ ನೀ ಯಾಕೆ 2 ತೋಡಿ ಹಾಕೊಂಡಿದ್ಯಾ? ಕೋಡಿ ಹತ್ತದ ಮುದುಕಿ. ಏ ಮುದುಕಿ, ನಿನಗೇನು ತಿಳಿದೈತಿ? ನಾ ಹೇಳ್ತೀನಿ ಕೇಳಂದ್ಲ ಶಾಂತವು. ಮುದುಕಿ ಸೊತ್ತು ಬಾಯಾಗ ಒಂದ್ ಹುಡುಕ್ಯಾಡಿದ್ರ ಚಿಮ್ನಿ ಹಚ್ಚಿ ಒಂದ್ ಹಲ್ಲಿಲ್ಲ. ನಿನಗೂ ಬಾಳ ಬತ್ತ ಪದಿ ನಿಂದ್ರಿಲ್ಲ ಅಂತ ಶಾಂತವು. ನಾ ಯಾಕೆ 2 ತೋಡಿ ಹಾಕೊಂದಿನಿ ಹೇಳ್ತೀನಿ ಕೇಳು. ಊರಾಗ ದೊಡ್ಡ ದೊಡ್ಡ ಪೈಲ್ವಾನ್ರಿಗೆಲ್ಲ ಸೋಲಿಸಿ ನನ್ನ ಗಂಡ 10 ತೊಲಿದ ಕಡೆ ಹಾಕೊಂಡು ಬಂದ ನಾನು ಗೆದ್ದ. ಹೌದಾ? ಅಂತವಾಗ ಸೋಲಿಸಿ ಮನ್ಯಾಗ ಕುಣ್ಣಿ ಮಾಡಿ ಕುಣಿಸಿನ್ಲ. ನಾ 2 ತೋಡಿ ಹಾಕೊಂದಿನಿ. ನಾ ಎಟ್ಟು ಇದ್ರಾಗ ಇರ್ಬೇಕು. ಅಂತವನಿಗೆ ನಾ ಹಿಡ್ದೀನಿ ಅಂದ್ರೆ ನಾ ಹೆಚ್ಚಿನಕ್ಕೆಲ್ಲ ಅಂದು. ಹೌದು, ಮಾತು ಬರಬರಿ ಅದ. ಅವಾಗ ಮುದುಕಿ ಸುಮ್ಮನೆ ಹೋಯ್ತು. ಒಂದು ಮಾತು ಹೇಳ್ತೀನಿ ನಿಮ್ಮ ಮುಂದ. ಏನ್ರಿಪ್ಪ ಅದು? ಮಹಾರಾಜರ ಹೆಣ್ಣು ಚೊಂಚಲದ, ಮನಸ್ಸು ಚಂಚಲದ ಅನ್ಬ್ಯಾಡ್ರಿ. ಚಂಚಲದ ಬ್ರಹ್ಮ ದೇವರಿಗೆ ಮೊದಲು ಒಂದೇ ತಲೆ ಇತ್ತು. ಒಂದು ಹೆಣ್ಣಿನ ಮೇಲೆ ಮೋಹ ಮಾಡಿದಕ್ಕಾಗಿ 5 ತಲೆ ಅದು.
ಹಾ ಹಾ ಏನಾಯ್ತು? ಮೋಹಕ್ಕಾಗಿ 5 ತಲಿ ಪರಮಾತ್ಮ ಬ್ರಹ್ಮದೇವರ ದರ್ಶನಕ್ಕೆ ಬಂದಾಗ ಬಂದಾಗ ಮೊದಲು ಒಂದೇ ಮುಖ ಇತ್ತು ಹಿಂಗ, ಹೌದಲ್ರಿ. ಪಾದಿಗೆ ನಮಸ್ಕಾರ ಮಾಡಿ ಒಂದು ರೌಂಡ್ ಹೊಡಿಬೇಕಂತೇಳಿ ಹಿಂಗ ಬಲಕ್ಕೆ ಬಂದ ಪೆಟ್ಟಿಗೆ ಈ ಕಿವ್ಯಾಗ ಇಲ್ಲೊಂದು ತಲೆ ಉತ್ಪತ್ತಿ ಆಯ್ತು. ಹಾ ಹಾ ಹಿಂದ ಬಂದ ತಕ್ಷಣ ಇಲ್ಲಿ ಅಲ್ಲಿ ಒಂದು ಇಲ್ಲೊಂದು ತಲಿ ತಲಿ, ಹೌದಾ. ಈಚೆ ಕಡೆ ಬಂದ ತಕ್ಷಣ ಈಚೆ ಕಡೆ ಎಡಕಿನ ಕಿವ್ಯಾಗ ಒಂದು ತಲಿ, ಹಾ ಮುಂದ ಬಂದ ತಕ್ಷಣ ಮತ್ತೊಂದು ತಲಿ, 5 ತಲಿ ಅದು. ಹೌದಲ್ರಿ. ಆ ಟೈಮ್ದೊಳಗ ಪರಮಾತ್ಮ ಇದನ್ನು ನೋಡಿದ, ಇದು ಒಂದು ಹೆಣ್ಣಿನ ಮೇಲೆ ಮೋಹ ಮಾಡಿದ, ಇವನ ಮನಸ್ಸು ಚೊಂಚಲಾಗ್ಯದ ಅಂತೇಳಿ ಪರಮಾತ್ಮ ತನ್ನ ಉಗುರಿನಿಂದ ಏನ್ ಮಾಡಿಬಿಟ್ಟ, ಒಂದು ರುಂಡ ಚಿಮುಟಿ ತೆಗೆದು ಬಿಟ್ರಿ. ಚಿಮುಟಿ ತೆಗೆದು ಬಿಟ್ಟ. ಹೌದಲ್ರಿ ಸರ. ಚಿಮುಟಿ ತೆಗೆದು ಬಿಟ್ಟ ಟೈಮ್ದೊಳಗ ಬ್ರಹ್ಮ ಹತ್ಯೆ ದೋಷ ತಟ್ಟಿತು. ಹಾ ಹಾ ಬ್ರಹ್ಮ ಕಪಾಲ ಕೈಗೆ ಹತ್ಕೋತು, ಎಲ್ಲಿ ಹೋದ್ರು ಬ್ರಹ್ಮ ಕಪಾಲ ಅವನ ಕೈ ಬಿಡುವಾತು, ಬ್ರಹ್ಮ ಹತ್ಯೆ ದೋಷ ಹತ್ತು. ಹತ್ಯದಲ್ರಿಪ್ಪ. ಪರಮಾತ್ಮ ತಿರುಗಿ 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 ಎಲ್ಲಿಗೆ ಬಂದ್ರಿಪ್ಪ? ಕಡೆಗೆ ನಮ್ಮವ್ವ ಪಾರ್ವತಿ ಬಲ್ಲಿ ಬಂದಾಗ, ಪಾರ್ವತಾ ದೇವಿ ಅನ್ನಪೂರ್ಣೇಶ್ವರಿ ಆಗಿ ಬ್ರಹ್ಮ ಕಪಾಲದೊಳಗೆ ನೀಡಿದಾಗ ಬ್ರಹ್ಮ ಹತ್ಯೆ ನಿಮ್ಮ ಅಪ್ಪನ ದೋಷ ಹೋಗ್ಯದ, ಅನ್ನಪೂರ್ಣೇಶ್ವರಿ ಅನಿಸ್ಕೊಂಡಾಳ ನನ್ನವ್ವ, ನಿಮ್ಮ ಅಪ್ಪನ ಬಂಧನ ಬಿಡಿಸ್ಯಾಳ, ಬ್ರಹ್ಮ ಹತ್ಯೆ ದೋಷ ಕಳೆದಾಳ ನನ್ನವ್ವ ಸಣ್ಣಕ್ಕೆಲ್ಲ. ಜಗತ್ತಿನೊಳಗೆ ಐತಿಲ್ರಿ ಪರಮಾತ್ಮ ಹಿಂಗ ನಿಡ್ಸ್ಕೊಳಕ್ ನಿಂತಾನ, ಅನ್ನಪೂರ್ಣೇಶ್ವರಿ ಆಗಿ ನೀಡಾಳಿಲ್ರಿ, ನೀಡಲ್ರಿ. ಫೋಟೋದಾಗ್ರಿ ನೋಡ್ರಿಲ್ಲ, ನೋಡ್ಯಾರ ಯಾಕ್ರಿ, ಅಲ್ಲಿ ಹೋಗಿ ಬಂದಾರ್ರಿ ಅವ್ರು. ಹೊರನಾಡ ಅನ್ನಪೂರ್ಣೇಶ್ವರಿ. ಹೌದಲ್ರಿ ಸರ. ಪರಮಾತ್ಮನ ಬ್ರಹ್ಮ ಹತ್ಯೆ ದೋಷವನ್ನು ತೆಗೆದ ಬ್ರಹ್ಮ ಕಪಾಲ ಅವನ ಕೈ ಬಿಡಬೇಕಾದ್ರೆ ನಮ್ಮವು ಪಾರ್ವತಿ ಅನ್ನಪೂರ್ಣೇಶ್ವರಿ ಆಗಿ ಭಿಕ್ಷಾ ಪಾತ್ರ ನೀಡಿದಾಗ ಅವನ ಬ್ರಹ್ಮ ಹತ್ಯೆ ದೋಷ ಹೋಗ್ಯದ. ಹಾ ಹಾ ಹಂಗ ತಾಯಿ ಮಾಡಿರ್ತಕ್ಕಂತ ಕೀರ್ತಿ ಬಹಳ ದೊಡ್ಡದಲ್ರಿ. ದೊಡ್ಡದಾದ ಪುಣ್ಯಾತ್ಮರೇ. ಬೆಳಗು ಮುಂಜಾನೆ ಸಮಯದಲ್ಲಿ ಹಾ ತಾಯಿ ತಂದೆಯಲ್ಲಿ ಅಂತ ಶಕ್ತಿ ಅದ ಅನ್ನುವಂಥದ್ದೊಂದು ಮಾತು ಹೇಳೋದದ. ಈ ಕ್ಯಾಲಿ ಮುಗಿದ ತಕ್ಷಣ ಹಾ ಹಾ ಹಲ್ಲೂರ ನಾವಿರು ಮೆಟ್ಟ ವೀರಭದ್ರವರು ಕೊಟ್ಟ ಹತ್ತು ಹುಡುಗರ ಒಂದೇ ಗುಟ್ಟ ಗುರು ಸೇವ ಮಾಡುತ್ತವಂಟ. ಹತ್ತು ಹುಡುಗರ ಒಂದೇ ಗುಟ್ಟ ಗುರು ಸೇವ ಮಾಡುತ್ತವಂಟ. ಕವಿ ಬರದಿಟ್ಟ ಸತ್ಯನ ಹೇಳಿದ ರೂಟ, ಕವಿ ಬರದಿಟ್ಟ ರೂಟ. ಕರ್ಮ ಎಂಬುದು ಕಲಿಯುಗದಾಗ ಮಾಡಿ ಮ್ಯಾಟ, ಕರ್ಮ ಎಂಬುದು ಕಲಿಯುಗದಾಗ ಮಾಡಿ ಮ್ಯಾಟ. ಕಲಿಯುಗ ಕೆಟ್ಟ ಧರ್ಮದ ದಾರಿಯ ಬಿಟ್ಟ, ಕಲಿಯುಗ ಕೆಟ್ಟ ಧರ್ಮದ ದಾರಿಯ ಬಿಟ್ಟ. ಕರ್ಮ ಎಂಬುದು ಕಲಿಯುಗದಾಗ ಮಾಡಿ ಮ್ಯಾಟ. ಗಂಡ ಹೆಂಡರ ನ್ಯಾಯ ವಸ್ತಿ ಬೀಳಬಾರದು, ಅಣ್ಣತಮ್ಮರ ನ್ಯಾಯ ಹೊರಸಲ ದಾಟಬಾರದು, ಒಂದು ಊರಿನ ನ್ಯಾಯ ಇನ್ನೊಂದು ಊರಿಗೆ ಹೋಗಬಾರದು. ಹಾ 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 ಏನ್ರಿಪ್ಪ ಇದು? ಗಂಡ ಹೆಂಡರ ನ್ಯಾಯ ವಸ್ತಿ ಬೀಳಬಾರದು, ವಸ್ತಿ ಬೀಳಬಾರ್ದ್ರಿ. ಅಣ್ಣ ತಮ್ಮರ ನ್ಯಾಯ ಮನೆ ಹೊರಸಲ ದಾಟಬಾರದು, ಹೌದಾ. ಒಂದು ಊರಿನ ನ್ಯಾಯ ಇನ್ನೊಂದು ಊರಿಗೆ ಹೋಗಿ ಮುಟ್ಟಬಾರದು. ಹಾ ಹಾ 3 ಮಾತಾ. ಇವು 3 ಮಾತು ಯಾಕೆ ನಿಮ್ ಮುಂದೆ ಹೇಳೋದಂದ್ರ, ಯಾಕ್ರಿಪ್ಪ? ಗಂಡ ಹೆಂಡತಿ ಎಟ್ಟೆ ಜಗಳಾಡ್ಲಿ ಎಟ್ಟೆ ಕಡ್ದಾಡ್ಲಿ ಏನೋ ಸಂಸಾರದೊಳಗ ಅಡೆತಡೆಗಳು ಬಂದ್ರು ಸಹಿತ ಹಾ ಹಾ ಹೊತ್ತ ಮನೆಗೆ ಊಟ ಮಾಡುಗುಡದ ವ್ಯವಹಾರ ಕ್ಲಿಯರ್ ಆಗ್ಬೇಕು. ನೀವು ಅವಶ್ಯಕ ಆಗಿದ್ರ ಇದು ಗಂಡ ಹೆಂಡರ ಸಂಸಾರ ಬಹಳ ವಸ್ತಿ ಸುರಳಿತವಾಗಿ ಬಿತ್ತು ಅಂತಂದ್ರೆ ಓನ್ಯಾನ ಜನ ಇವ್ರ ಸಂಸಾರ ಯಾವಾಗ ಹಾಳು ಮಾಡ್ಲಿ, ಯಾವಾಗ ನಾವು ಜನ್ಮ ಯಾವಾಗ ವಾಟಲೆ ಮಾಡ್ಲಿ ಅನ್ನುವಂಥದ್ದು ಇರ್ತದ ಪುಣ್ಯಾತ್ಮರೇ. ಹೌದು. ಗಂಡ ಹೆಂಡರ ನ್ಯಾಯ ವಸ್ತಿ ಬೀಳಬಾರದು, ವಸ್ತಿ ಹೊಟ್ಟೆ ಬೀಳಬಾರ್ದಲ್ರಿಪ್ಪ. ಇನ್ನು ಅಣ್ಣ ತಮ್ಮರ ನ್ಯಾಯ ಮನೆ ಹೊರಸಲ ದಾಟಬಾರದು. ಹಾ ಹಾ ಅಣ್ಣ ತಪ್ಪು ಮಾಡ್ಲಿ ತಮ್ಮ ತಪ್ಪು ಮಾಡ್ಲಿ, ಅಣ್ಣ ತಮ್ಮ ಹೊತ್ತು ಮನೆಗೆ ಊಟ ಮಾಡಿ ಗುಡದ ತಮ್ಮ ನನ್ನಿಂದ ತಪ್ಪಾಗ್ಯದ ಅಣ್ಣರೇ ಅನ್ಬೇಕು, ಅಥವಾ ಅಣ್ಣ ನನ್ನಿಂದ ತಪ್ಪಾಗ್ಯದ ತಮ್ಮರೇ ಅನ್ಬೇಕು. ಹೊಂದಾಣಿಕೆ ಆಗಿ ತಮ್ಮ ವ್ಯವಹಾರ ಬಗೆಹರಿಸ್ಕೊಂಡ್ರಂದ್ರ ಅವ್ರ ಮನ್ಯಾಗಿನ ಮಾತು ಮನ್ಯಾಗ ಉಳ್ತದ, ಮನಿ ಬಾಳ ಚಂದ ನಡೀತದ. ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟ ಮನಿ ವರ್ಷಲ ದಾಟಿ ಊರು ಹಿರಿಯರ ಮುಂದೆ ತಂದಿಟ್ರಂದ್ರ ಈ ಮನಿತಾನ ಚಂದ ನಡೆದೈತಿ. ಇದನ್ನ ಈ ಒಲಿ ಯಾವಾಗ ಅಡ್ಡ ಮಾಡ್ಲಿ ಅನ್ನುವಂತ ಜನ ಊರಾಗಿರ್ತಾರ ಪುಣ್ಯಾತ್ಮರೇ. ಅಣ್ಣ ತಮ್ಮರ ನ್ಯಾಯ ಮನಿ ಹೊರಸಲ ದಾಟಬಾರದು. ಹಾ 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 ಒಂದು ಊರಿನ ನ್ಯಾಯ ಇನ್ನೊಂದು ಊರಿಗೆ ಹೋಗಬಾರದು. ಅದ್ಯಾಕೆ ಹೋಗ್ಬಾರ್ದತ್ರಿ? ಮುದ್ದಾಪುರದ ಜನ ಒಕ್ಕಟ್ಟದಿಂದ ಅದಾರ, ಜಾತಿ ಭೇದಗಳಿಲ್ಲ, ದೊಡ್ಡವರು ಕೆಲವರಿಲ್ಲ, ಸಣ್ಣ ಕೀಳ ಎಂಬಿಲ್ಲ.
ಮೇಲ ಕೀಳವೆಂಬಿರ್ಲಾರ್ದೆ ಒಕ್ಕಟದಿಂದ ಈ ಊರಾಗ ಜನ ನಡೆದಾರ. ಎಲ್ಲಾ ಜಾತ್ರೆನು ಚಂದ ಮಾಡ್ತಾರ. ಏನೋ ಪಾರ್ಟಿ ಯಾಡ ಆಗಿ ಹಾ ಬಿರುಕು ಬಿಟ್ಟು ಇಲ್ಲಿ ಜಗಳ ಆಗಿ ಇನ್ನೊಂದು ಊರಿಗೆ ಹಿರ್ತಾನ ಹೋಯ್ತು ಅಂತಂದ್ರೆ ಇವ್ರು ಬಾಳ ದಿನ ಆತು ಒಕ್ಕಟ್ಲೆ ಈ ಊರ್ ನಡೆದಿತ್ತು. ಹಾ ಈ ಊರಾಗ ಎರಡು ಪಾರ್ಟಿ ಮಾಡ್ಬೇಕಂತೇಳಿ ಇನ್ನೊಂದು ಊರ ಅವ್ರು ಹೆಣ್ಕೊಂಡ್ ಕೂತಿರ್ತಾರ. ದಯವಿಟ್ಟು ಈ ಊರಿನ ಇನ್ನೊಂದು ಊರಿಗೆ ಹೋಗಬಾರ್ದು. ಇವು ಮೂರು ಮಾತನ್ನ ತಮ್ಮ ಮುಂದೆ ಹೇಳಿ ಇನ್ನೊಂದು ಕಿವಿ ಮಾತು ನಿಮಗೆ ಏನ್ ಹೇಳಪ್ಪ ಅಂತಂದ್ರ ಏನ್ರಿಪ್ಪ ಅದು? ಊರಾಗ ಒಂದ್ ಏನೋ ಬಡತನ ಪರಿಸ್ಥಿತಿ ಒಂದು ಮನೆ ಇತ್ತು. ಹಾ ತಾಯಿ ತಂದೆಗೆ ಆರಾಮ ತೆಪ್ತು ಅಂತಂದ್ರ ದವಾಖಾನೆ ತೋರ್ಸಾಕ ಇದ್ದದ್ದು ಒಂದು ಮನೆ ಮಾರಿರು ಸಹಿತ ಮತ್ತ ಮುಂದ್ ದುಡದ ನೀವು ಅಂತಾವ ಎರಡು ಮನೆ ತಗೋಬಹುದು. ಹೌದಲ್ರಿ ಸರ್? ತಗೋಬಹುದಲ್ರಿ. ಏನೋ ಮಕ್ಕಳ ಹೆಂಡ್ರ ಕಾಲಾಗ ಸಂಸಾರ ಅಡೆತಡೆ ಆಗಿ ಹೊಲದಾಗಿದ್ದದ್ 2 ಎಕರೆ ಭೂಮಿ ಮಾರಿ ನಿಮ್ಮ ಸಂಸಾರ ಸಾಗಿಸ್ಕೊಂಡ್ರು. ಮುಂದ್ ಮಕ್ಕಳ ಕೈ ಬಾಯಿಗೆ ಬಂದ ಮೇಲೆ 4 ಎಕರೆ ಹೊಲಾನು ತಗೋಬಹುದಲ್ರಿ ಸರ? ಗಂಡ ಹೆಂಡ್ರ ನ್ಯಾಯದೊಳಗ ಏನೋ ಗಂಡ ಹೆಂಡತಿಗೆ ವಕ್ವಾದ ಬಂದ್ರು ಸಹಿತ ಒಂದ್ ಬಿಟ್ರೆ 2 ಹೆಂಡ್ರಾನು ಲಗ್ನ ಮಾಡ್ಕೋಬಹುದು ನಮ್ಮ ಮಹಾರಾಜರು ಹೇಳ್ಯಾರಲ್ರಿ. ಖರೆ ನಿಮ್ಗೆ ಒಂದೇ ಒಂದು ಮಾತು ಹೇಳ್ತೀನಿ, ಭೂಮಿ ಮ್ಯಾಲ ಸಿಗಲಾರದಂತ ವಸ್ತು ಅಂತಂದ್ರ ಕೋಟಿ ರೂಪಾಯಿ ಕೊಟ್ರು ಇನ್ನೊಂದು ಸಲ ಸಿಗುದಿಲ್ಲ. ಒಂದೇ ಸಲ ಹಡದ ತಾಯಿ ತಂದೆ ಸಿಗ್ತಾರ ಪುಣ್ಯಾತ್ಮರಿ, ಇನ್ನೊಂದು ಸಲ ನಮ್ಗೆ ಸಿಗುದಿಲ್ಲ. ಅಂತ ತಾಯಿ ತಂದೆಗೆ ಎಂದೂ ಕೆಟ್ಟದ್ದು ಬಯಸಬೇಡ್ರಿ. ಅವ್ರಿಗೆ ಏನು ಮಾಡೋದು ನಿಮಗೆ ನೇಗಲಿಲ್ಲ ಅಂದ್ರೆ ಅವ್ರ ಮನಸ್ಸು ನೀವು ನೋಸ್ಬೇಡ್ರಿ. ತೀರ್ಥ ಕ್ಷೇತ್ರಗಳ ತಿರುಗುದು ವೇಷ್ಟು ತಿಳಿದ ನೋಡ ನಿನ್ನ ಒಳಗಿನ ಗುಟ್ಟು. ಕಾಶಿ ರಾಮೇಶ್ವರ ತಿರುಗಿದ್ರೆ ದೇವರಿಲ್ಲ ತಾಯಿ ತಂದೆನ ಬಿಟ್ಟು. ಹೌದಾ? ಯಾವ ಕಾಶಿನೇ ತಾಯಿ ರಾಮೇಶ್ವರನೇ ತಂದೆ. ಯಾವ ರಾಮೇಶ್ವರಕ್ಕೆ ಹೋಗ್ಬೇಡ್ರಿ, ಕಾಶಿಗೆ ಹೋಗ್ಬೇಡ್ರಿ, ಬದ್ರಿನಾಥ್ ಹೋಗ್ಬೇಡ್ರಿ, ಕೇದಾರ್ನಾಥ್ ಹೋಗ್ಬೇಡ್ರಿ, ಪಂಡರ್ಪುರ್ಕ್ ಹೋಗ್ಬೇಡ್ರಿ, ತಿರುಪತಿಗೆ ಹೋಗ್ಬೇಡ್ರಿ. ಹಡದ ತಾಯಿ ತಂದೆಗೆ ಬಾಯಿ ನೋಡಿ ಉಣಸ್ರಿ, ಅವ್ರ ಮೈ ನೋಡಿ ಅರಿವಿ ತೊಡಸ್ರಿ. ಅವ್ರನ್ನ ಕುಲು ನಗಸ್ಕೋತ ಮನ್ತಾನದೊಳಗ ತಾಯಿ ತಂದೆಗೆ ನೀವು ಸಂಸಾರದೊಳಗೆ ಇಟ್ಕೊಂಡ್ರಿ ಅಂದ್ರ ಆ ಮುದುಕಿ ಕುಲು ನಕ್ಕೋತ ನನ್ನ ಮಕ್ಕಳ ಸಂಸಾರ ಚಂದ ಇರ್ಲತ್ತ ಅವ್ರ ಆತ್ಮದಾಗ ಮೂಡಿತಂದ್ರ ಮುಕ್ಕೋಟಿ ದೇವತೆಗಳು ಬಂದ ಆ ಮನಿ ಒಳಗೆ ವಾಸ ಮಾಡ್ತಾರ. ಈ ಮಾತ ಸಭಾದ ಕೈ ಐತಿ ಹೇಳ್ತೀನಿ ಆತ್ಮೀಯ ಬಂದು. ಒಂದೇ ಒಂದು ಮಾತ ಇದು ಒಂದು ನೆನಪಿನಾಗ ಇಟ್ಕೊಂಡು ಹೋಗ್ರಿ. ಎಲ್ಲಾ ಮರ್ರಿ ನನ್ನ ಮಾತ. ತಾಯಿ ತಂದೆಗೆ ಅನ್ಯಾಯ ಮಾಡಬೇಡ್ರಿ, ತಾಯಿ ತಂದೆಗೆ ಬೇಯಬೇಡ್ರಿ, ತಾಯಿ ತಂದೆಗೆ 2 ಬಗದ್ರಿಪ್ಪ ಅಂತಂದ್ರ ಮುಂದೆ ನಿಮ್ಮ ಮಕ್ಕಳು ಇಂತಾದ 2 ಪಾಲು ಮಾಡ್ತಾರೆ. ಇದನ್ನ ಮನಸ್ಸಿನೊಳಗೆ ಇಟ್ಕೊಂಡು ನಡ್ರಿ ಅನ್ನುವಂತ ಮಾತನ್ನ ಹೇಳಿ ಕೊನೆಗೆ ವಿರಾಮ ಕೊಡು. ಹಲ್ಲೂರ ನಾವಿರು ಮೆಟ್ಟ ವೀರಭದ್ರವರು ಕೊಟ್ಟ ಹತ್ತು ಹುಡುಗರ ಒಂದೇ ಗುಟ್ಟ ಗುರು ಸೇವ ಮಾಡುತ್ತವಂಟ. ಹತ್ತು ಹುಡುಗರ ಒಂದೇ ಗುಟ್ಟ ಮಾಡುತ್ತವಂಟ. ಕವಿ ಬರದಿಟ್ಟ ಸತ್ಯನ ಹೇಳನ ರೂಟ. ದೈವರ ನೇಟ ಸತ್ಯನ ಹೇಳಿದ ರೂಟ. ಕರ್ಮ ಎಂಬುದು ಕಲಿಯುಗದಾಗ ಮಾಡಿ ಮ್ಯಾಟ. ಕರ್ಮ ಎಂಬುದು ಕಲಿಯುಗದಾಗ ಮಾಡಿ ಮ್ಯಾಟ. ಕಲಿಯುಗ ಕೆಟ್ಟ ಧರ್ಮದ ರೂಟ. ಕಲಿಯುಗ ಕೆಟ್ಟ ಬಿಡದ ಧರ್ಮದ ಬಿಟ್ಟ. ಕರ್ಮ ಎಂಬುದು ಕಲಿಯುವುದಾನ ಕರ್ಮ ಎಂಬುದು ಕಲಿಯುವುದಾಗ ಮಾಡಿ ಮ್ಯಾಟ.
ಆಯಾರ್ ಕೊಟ್ಟಾರ ಒಂದು ಸ್ವಲ್ಪ ಹೆಸರು ಹೇಳ್ರಿ. ಹಲ್ ಯಾವ ಮುದ್ದಾಪುರ ಗ್ರಾಮದ ಹಿರಿಯರಾಗಿರ್ತಕ್ಕಂಥ